ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ವ್ಲಾಗ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಬೇಬಿ ಕಾನ್ಸೆಪ್ಟ್ ಅಂತಂದರೆ ಲಾಸ್ಟ್ ನಾನು ಮಗುಗೆ ಯಾವ ರೀತಿ ಫೀಡ್ ಮಾಡಬೇಕು, ಯಾವ್ಯಾವ ಟೈಮಲ್ಲಿ ಏನೇನು ಕೊಡಬೇಕು ಅನ್ನೋದನ್ನೆಲ್ಲ ಹೇಳಿದ್ದೆ. ನೆಕ್ಸ್ಟ್ ಈ ಒಂದು ವ್ಲಾಗ್ ಬಂದುಬಿಟ್ಟು ಫಸ್ಟು ವ್ಯಾಕ್ಸಿನೇಷನ್ ವ್ಲಾಗ್ ಆಗಿರುತ್ತೆ. ಅಂದರೆ ಮಗುಗೆ ಯಾವ್ಯಾವ ಟೈಮಲ್ಲಿ ನಾವು ಯಾವ್ಯಾವ ವ್ಯಾಕ್ಸಿನ್ ಕೊಡಿಸ್ಬೇಕು, ಎಷ್ಟು ಇಯರ್ ತನಕ ವ್ಯಾಕ್ಸಿನ್ ಕೊಡಬೇಕು, ಗೌರ್ಮೆಂಟ್ ಆರ್ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಕೊಟ್ಟರೆ ಬೆಸ್ಟಾ, ಅದನ್ನೆಲ್ಲ ನಾನು ಈ ಒಂದು ಬ್ಲಾಗಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಹೇಳ್ತೀನಿ. ನೋಡೋಣ ಬನ್ನಿ. ಮೊದಲಿಗೆ ನಾವು ಮಕ್ಕಳಿಗೆ ಫಸ್ಟ್ ವ್ಯಾಕ್ಸಿನ್ ಅಂದ್ಬಿಟ್ಟು BCG ಹುಟ್ಟಿದ ತಕ್ಷಣವೇ ನೀವು ಯಾವ ಹಾಸ್ಪಿಟ್ಲಲ್ಲಿ ಮಗು ಹುಟ್ಟಿರುತ್ತಲ್ವ ಆ ಹಾಸ್ಪಿಟಲಲ್ಲೇ ಕೊಡ್ತಾರೆ. ಸೊ ಅದು ಫಸ್ಟ್ ವ್ಯಾಕ್ಸಿನ್ ಅಂತ ಬಂದಿರುತ್ತೆ. ಇದು ತುಂಬ ಹಿಂದೆಯಿಂದನೂ ಇದೆ ಅಂತ ಹೇಳ್ಬೋದು. ಅಂದರೆ ನಾವಾಗ ಆಗಿರ್ಬೋದು, ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಮ್ಮ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಈ BCG ಅನ್ನೋ ಒಂದು ವ್ಯಾಕ್ಸಿನ್ ಕೊಟ್ಟೇ ಕೊಡ್ತಾರೆ ಹುಟ್ಟಿದ ತಕ್ಷಣ. ನೆಕ್ಸ್ಟ್ ಬಂದು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಕೊಟ್ಟರೆ ಬೆಸ್ಟಾ ಅಥವಾ ಪ್ರೈವೇಟ್ ಹಾಸ್ಪಿಟಲ್ಸಲ್ಲ ಅಂತ ಒಂದು ತುಂಬ ಜನ ಪೇರೆಂಟ್ಸು ಅದನ್ನು ಸರ್ಚ್ ಮಾಡ್ತಾನೆ ಇರ್ತಾರೆ ಮತ್ತು ತುಂಬ ಜನ ಹತ್ರ ಕೇಳ್ತಿರ್ತಾರೆ. ನನ್ನ ಒಂದು ಪ್ರಕಾರ ಬಂದರೆ ನಾನು ಕೊಡಿಸ್ತಿರೋದು ಗೌರ್ಮೆಂಟ್ ಹಾಸ್ಪಿಟಲ್ ವ್ಯಾಕ್ಸಿನೇ. ಬಿಕಾಸ್ ನಾನು ತುಂಬ ಜನ ಡಾಕ್ಟರ್ಸ್ನ ಕೇಳಿದೆ, ಮತ್ತು ಏನು ಪೇರೆಂಟ್ಸ್ ಇರ್ತಾರಲ್ವ ಮುಂಚೆನೇ ಆಗಿರೋದು ಅವ್ರನ್ನ ಕೇಳಿದೆ, ಮತ್ತು ಎಲ್ಲನೂ ವಿಚಾರಿಸಿ ಯಾವ್ದು ಬೆಸ್ಟ್ ಅನಿಸುತ್ತೆ ನಾವು ಅದನ್ನೇ ಕೊಡೋದು. ನನಗೆ ಗೊತ್ತಿರೋ ಅಂಥ ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅಂದರೆ ನನಗೆ ಏನು ಹೇಳಿದ್ದಾರೆ ಅದನ್ನು. ತುಂಬ ಜನ ಏನಪ್ಪ ಅಂತಂದರೆ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಒಳ್ಳೆಯದು ಕೊಡಿಸಿದ್ರೆ ಅದು ಮಕ್ಕಳಿಗೆ ಎಫೆಕ್ಟ್ ಆಗಲ್ಲ ಅಂದ್ಬಿಟ್ಟು ಕೊಡಿಸ್ತಾರೆ. ಅಂದರೆ ಪೇಯ್ನ್ಫುಲ್ಲು, ಪೇಯ್ನ್ಲೆಸ್ಸು ಈ ರೀತಿ ವ್ಯಾಕ್ಸಿನೇಷನ್ಸ್ ಇರುತ್ತೆ. ಅದ್ರದ್ದು ಬಗ್ಗೆ ಕಂಪ್ಲೀಟಾಗಿ ಹೇಳಿಬಿಡ್ತೀನಿ. ಆಮೇಲೆ ಯಾವ್ಯಾವ ಮಂತಲ್ಲಿ ಕೊಡಿಸ್ಬೇಕು ಅನ್ನೋದನ್ನು ನಾನು ನೆಕ್ಸ್ಟು ಹೇಳ್ತಾ ಹೋಗ್ತೀನಿ. ಫಸ್ಟ್ ಬಂದು ಗೌರ್ಮೆಂಟ್ ಹಾಸ್ಪಿಟಲ್ ವರ್ಸಸ್ ಪ್ರೈವೇಟ್ ಹಾಸ್ಪಿಟಲ್ಸ್ ಅಂತ ಬರುತ್ತೆ. ಏನಪ್ಪ ಅಂತಂದರೆ ಇವಾಗ ಗೌರ್ಮೆಂಟಲ್ಲಿ ಕೊಡಿಸಿದ್ರೆ ಬೆಸ್ಟಾ, ಪ್ರೈವೇಟಲ್ಲಿ ಕೊಡಿಸಿದ್ರೆ ಬೆಸ್ಟಾ ಅನ್ನೋದನ್ನು ನಾನು ಮ್ಯಾಚ್ ಮಾಡ್ತೀನಿ ಹೇಗೆ ಏನು ಅಂದ್ಬಿಟ್ಟು. ಫಸ್ಟು ಗೌರ್ಮೆಂಟಲ್ಲಿ ಬಂದು ಏನು ಅಂದರೆ ನಮಗೆ ಯಾವುದೇ ಒಂದು ವ್ಯಾಕ್ಸಿನ್ ಆಗಿರ್ಬೋದು ಮಗುದು, ಫಸ್ಟ್ ಅದು ಸಪ್ಲೈ ಆಗೋದು ಬಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ, ಆ ನಂತರ ಪ್ರೈವೇಟ್ ಹಾಸ್ಪಿಟಲ್ಗೆ ಅದು ಸಪ್ಲೈ ಆಗುತ್ತೆ ಅಂತ ಹೇಳಿದ್ರು ನನಗೆ. ಸೊ ಮತ್ತು ಅದರಲ್ಲಿ ತುಂಬ ಜನ ವ್ಯಾಕ್ಸಿನ್ಸ್ ಕೊಡ್ತಾರೆ. ಎರಡೂ ವ್ಯಾಕ್ಸಿನ್ಸ್ ಬಂದು ಸೇಮ್ ಇರುತ್ತೆ, ಬಟ್ ಪೇಯ್ನ್ಲೆಸ್ ಆ್ಯಂಡ್ ಪೇಯ್ನ್ಫುಲ್ ಇದೆರಡೂ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಅಂದರೆ ನಿಮಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬಂದು ಪೇಯ್ನ್ಲೆಸ್ ವ್ಯಾಕ್ಸಿನ್ಸ್ ಕೊಡಲ್ಲ, ಅದು ಬಂದು ಬರೀ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಕೊಡ್ತಾರೆ. ಪೇಯ್ನ್ಲೆಸ್ ಆ್ಯಂಡ್ ಪೇಯ್ನ್ಫುಲ್ ವ್ಯಾಕ್ಸಿನ್ಗೆ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಪೇಯ್ನ್ಫುಲ್ ವ್ಯಾಕ್ಸಿನಲ್ಲಿ ಬಂದು ಮಗುಗೆ ಫೀವರ್ ಬರೋದಾಗಿರ್ಬೋದು, ಇಲ್ಲ ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ ಕಾಲ ಹತ್ರ ನೋವು ಬರೋದಾಗಿರ್ಬೋದು, ಮತ್ತು ತುಂಬ ಪೇಯ್ನ್ಸ್ ಅಂತ ಏನಂತಾರೆ ಅದಿರ್ಬೋದು, ಮತ್ತು ಅವ್ರಿಗೆ ಸ್ವಲ್ಪ ಸ್ಟ್ರೆಸ್ಲೆಸ್ ಆಗುತ್ತೆ, ಸ್ಲೀಪ್ಲೆಸ್ ನೈಟ್ಸ್ ಆಗುತ್ತೆ, ಈ ರೀತಿ ಇರುತ್ತೆ ಪೇಯ್ನ್ಫುಲ್ ವ್ಯಾಕ್ಸಿನ್ಸ್. ಆದರೆ ಪೇಯ್ನ್ಲೆಸ್ ಅಂತಂದರೆ ಅವ್ರಿಗೆ ಫೀವರ್ ಅಂದರೆ ಬರಲ್ಲ ಅಂತ ಹೇಳ್ತಾರೆ. ಬಟ್ ನನ್ನ ಕಸಿನ್ಸ್ ಆಗಿರ್ಬೋದು, ಬೇರೆಯವರಾಗಿರ್ಬೋದು, ಅವರು ಕೂಡ ಪೇಯ್ನ್ಲೆಸ್ ಕೊಡಿಸಿ ನಾನು ಸರ್ಚ್ ಮಾಡಿರೋ ಪ್ರಕಾರ ಫೀವರ್ ಬರುತ್ತೆ, ಬಟ್ ಓವರಾಗಿ 100 ಡಿಗ್ರಿಗಿಂತ ಜಾಸ್ತಿ ಬರಲ್ಲ, ಸ್ವಲ್ಪ ಬರುತ್ತೆ. ಬಟ್ ಅಷ್ಟೊಂದು ಕಷ್ಟ ಆಗಲ್ಲ ಮಗುಗೆ. 1 ಡೇ ಅಷ್ಟೇ ಫೀವರ್ ಬರುತ್ತೆ. ನೀವು ಗೌರ್ಮೆಂಟ್ ವ್ಯಾಕ್ಸಿನ್ಸ್ ಕೊಟ್ಟರು ಸಹ ಜಾಸ್ತಿ ಡೇಸ್ 2 or 3 ಡೇಸ್ ಬರೋದು ಆ ರೀತಿ ಎಲ್ಲ ಏನೂ ಆಗಲ್ಲ. ಜಸ್ಟ್ 1 ಡೇ ಫೀವರ್ ಇರುತ್ತೆ ಅಷ್ಟೇ ನಿಮಗೆ. ಅದರಲ್ಲಿ ಏನು ಪ್ರಾಬ್ಲಮ್ ಅಂತ ಏನು ಬರಲ್ಲ. ಆ್ಯಕ್ಚುಲಾಗಿ ಮಗುಗೆ ಫೀವರ್ ಬಂದ್ರೇ ಆ ಒಂದು ವ್ಯಾಕ್ಸಿನು ಅವ್ರ ಬಾಡಿಗೆ ಅಂದರೆ ಇನ್ಸರ್ಟ್ ಆಗಿದೆ ಅನ್ನೋ ಒಂದು ಕಾನ್ಸೆಪ್ಟ್ ನನಗೆ ಹೇಳಿದ್ದಾರೆ. ಲೈಕ್ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲೇ ಇರ್ಬೋದು. ಮತ್ತು ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಇನ್ನೇನಪ್ಪ ಅಂತಂದರೆ ನೆಕ್ಸ್ಟ್ ಎಕ್ಸ್ಟ್ರಾ ವ್ಯಾಕ್ಸಿನ್ಸ್ ಕೊಡ್ತಾರೆ. ಅಂದರೆ ಇವರು ಮಂತ್ಲಿ 3 ವ್ಯಾಕ್ಸಿನ್ಸ್ ಕೊಡ್ತಾರೆ, ಅವರು ಎಲ್ಲ ಒಂದೇ ವ್ಯಾಕ್ಸಿನಲ್ಲಿ ಹಾಕಿ ಕೊಡ್ತಾರೆ. ಇನ್ನೊಂದು ಇವೆರಡೇ ಡಿಫ್ರೆನ್ಸ್ ಇರುತ್ತೆ, ಬಟ್ ಏನು ಬೇರೆದಿರಲ್ಲ. ಅಂದರೆ ಪೇಯ್ನ್ಲೆಸ್ ಆ್ಯಂಡ್ ಪೇಯ್ನ್ಫುಲ್ ವ್ಯಾಕ್ಸಿನ್ಸ್ ಅನ್ನೋದು ಒಂದು ಇದಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ನಾವು ಹೇಗೆ ನೋಡ್ಕೋಬೇಕು ಮಗುನ ವ್ಯಾಕ್ಸಿನ್ಸ್ ಕೊಟ್ಟರೆ ಅನ್ನೋದು ಹೇಳ್ತೀನಿ. ಮಗುಗೆ ಫೀವರ್ ಬರುತ್ತೆ, ಮತ್ತು ಅವ್ರಿಗೆ ತುಂಬಾ ಅಂದರೆ 6 ಮಂತ್ಸ್ಗಿಂತ ಒಳಗಡೆ ಇರುತ್ತಲ್ವ ಮಕ್ಕಳು, ಅವ್ರಿಗೆ ನಿಮ್ಮ ಒಂದು ಫೀಡಿಂಗ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅಂದರೆ ಮಾಮೂಲಾಗಿ ನಾವು 2 hours ಒನ್ಸ್ ಫೀಡ್ ಮಾಡ್ತಿರ್ತೀವಲ್ವ, ಅದೇ ವ್ಯಾಕ್ಸಿನ್ ಅಂತ ಕೊಡಿಸಿದಾಗ ಅವ್ರಿಗೆ 1 hour 1.5 hourಗೆ ಫೀಡ್ ಮಾಡಿದಷ್ಟು ಅವ್ರಿಗೆ ಒಂಥರ ಏನಂತಾರೆ ಅಂತಂದರೆ ತುಂಬ ಹಸಿವಾಗ್ತಿರುತ್ತೆ. ಅಂದರೆ ಇವಾಗ ನಾವೇ ಯಾವುದೇ ಒಂದು ಮೆಡಿಸಿನ್ನ ತಗೊಂಡ್ರೆ ನಮ್ಮ ಹೊಟ್ಟೆಯಲ್ಲಿ ಹರ್ಟ್ ಅನ್ನೋದಾಗುತ್ತೆ, ಇಲ್ಲ ಒಂಥರ ಹಿಂಸೆ ಅನಿಸ್ತಿರ್ತಲ್ಲ, ಆ ರೀತಿ ಮಗುಗೂ ಕೂಡ ವ್ಯಾಕ್ಸಿನಲ್ಲಿ ಹಂಗೆ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಮಗುಗೆ
ಫೀಡ್ ಮಾಡ್ತೀರಿ ಅಂದರೆ ವ್ಯಾಕ್ಸಿನ್ ಕೊಡಿಸಿ 1 ಡೇ ಅಷ್ಟೇ, ಮತ್ತು ನೆಕ್ಸ್ಟ್ ಡೇಗೆ ಆ ರೀತಿ ಎಲ್ಲ ಏನೂ ಆಗಲ್ಲ. ನೆಕ್ಸ್ಟು ನೀವು ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಯಾವುದೇ ಒಂದು ವ್ಯಾಕ್ಸಿನ್ ಕೊಡಿಸಿದ್ರು ಸಹ 1 ಡೇ ಅವ್ರಿಗೆ ಸ್ನಾನ ಅನ್ನೋದು ಮಾಡಿಸ್ಬಾರ್ದು. ಬಿಕಾಸ್ ಅದು ಇಂಜೆಕ್ಷನ್ ಅನ್ನೋದು ಕೊಡಿಸಿರ್ತೀವಲ್ಲ, ಆ ಒಂದು ಇಂಜೆಕ್ಷನ್ನು ಅವ್ರಿಗೆ ಬಾಡಿಯಲ್ಲಿ ಹೋಗಿರುತ್ತೆ. ಅದು ಬಿಸಿ ನೀರು ಅಂದರೆ ಮಕ್ಳಿಗೆ ಆದಷ್ಟು ಬಿಸಿ ನೀರೇ ಹಾಕೋದ್ರಿಂದ ಅದು ತುಂಬ ದಪ್ಪ ಊದುತ್ತೆ ಅಂತ ಹೇಳ್ತಾರೆ. ನಾನು ಅದೇ ರೀತಿ ಫಾಲೋ ಮಾಡಿದೆ, ನನಗೆ ಬೇರೆಯವ್ರದ್ದು ಗೊತ್ತಿಲ್ಲ, ಸೊ ನಾನು ಹಾಗೆ ಇದು ಮಾಡಿದೆ. ನೆಕ್ಸ್ಟ್ ಬಂದು ಬೇರೆ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಬಂದು ನಿಮಗೆ ಅದೇ ರೀತಿ ಟ್ಯಾಬ್ಲೆಟ್ಸ್, ಅಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೂಡ ನಿಮಗೆ ಫೀವರ್ಗೆ ಸಿರಪ್ ಆಗಿರ್ಬೋದು ಅದನ್ನೆಲ್ಲ ಹಾಗೆ ಕೊಡ್ತಾರೆ. ಪ್ರೈವೇಟ್ ಹಾಸ್ಪಿಟಲಲ್ಲಿ ಮೇನ್ ಪೇನ್ಲೆಸ್ ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ತುಂಬ ಜನ ಅದನ್ನು ಪ್ರಿಫರ್ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ನನ್ನ ಒಂದು ಬೆಸ್ಟ್ ಸಜೆಷನ್ಸ್ ಅಂತ ಹೇಳಿದ್ರೆ, ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ನೀವು ವ್ಯಾಕ್ಸಿನ್ ಅನ್ನೋದು ಕೊಡಿಸಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಬಿಕಾಸ್ ಪ್ರೈವೇಟಲ್ಲಿ ಕಾಸ್ಟ್ಲಿ ಕೂಡ, ಮನಿ ಮ್ಯಾಟರ್ ಅಂತ ಹೋದರೆ ತುಂಬಾ ಕಾಸ್ಟ್ಲಿ ಅಂತಲೂ ಹೇಳ್ಬೋದು. ಒಂದು ವ್ಯಾಕ್ಸಿನ್ಗೆ ನೀವು 1 ಮಂತ್ ವ್ಯಾಕ್ಸಿನ್ ಕೊಡಿಸ್ಬೇಕು ಅಂತಂದರೆ ಆಲ್ಮೋಸ್ಟ್ 10,000, ಅಂದರೆ ದೊಡ್ಡ ಹಾಸ್ಪಿಟಲ್ಸಲ್ಲಿ 10-15,000 ತೊಗೊತಾರೆ. ಅಂದರೆ ಲೈಕ್ ನನ್ನ ಮಗ ಹುಟ್ಟಿದ Cloud9 ಅಲ್ಲಿ ಕೂಡ ನಾವು ವಿಚಾರಿಸಿದ್ವಿ, ಅಲ್ಲಿ ಬಂದು 13,000 ಪ್ಲಸ್ ಹೇಳಿದ್ರು ಫಸ್ಟ್ ಮಂತ್, ಅಂದರೆ 1.5 ಮಂತ್ ವ್ಯಾಕ್ಸಿನ್ ಕೊಡಿಸೋದಕ್ಕೆ. ಬಟ್ ನಾನು ಮನೆಗೋಸ್ಕರ ಅಂತ ಪ್ರಿಫರ್ ಮಾಡಲಿಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಲು. ಎಲ್ಲ ಕಡೆಯಿಂದ ನಾನು ತಿಳ್ಕೊಂಡು ಯಾವ್ದ್ಯಾವ್ದು ಬೆಸ್ಟ್ ಇರುತ್ತೆ ಅಂತ ನಾನು ವಿಚಾರಿಸ್ಕೊಂಡೆ ನಾನು ಈ ಒಂದು ಏನಂತಾರೆ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿದೆ, ಗೌರ್ಮೆಂಟ್ ಹಾಸ್ಪಿಟಲ್ ವ್ಯಾಕ್ಸಿನ್ಸು. ಯಾರೇ ಇದ್ದರೂ ಮಕ್ಕಳಿಗೆ ನೀವು ವ್ಯಾಕ್ಸಿನ್ ಕೊಡಿಸ್ತಾ ಇದ್ದೀರಾ ಅಂತಂದರೆ ನನ್ನ ಒಂದು ಬೆಸ್ಟ್ ಸಜೆಷನ್ ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟಲ್. ನೀವು ನಿಮ್ಮ ಮಗುಗೆ ಡಾಕ್ಟರ್ ಹತ್ರ ಕೂಡ ಸಜೆಸ್ಟ್ ತೊಗೊಳ್ಳಿ. ಅಂದರೆ ನೀವು ಯಾವ ಹಾಸ್ಪಿಟಲಲ್ಲಿ ಡೆಲಿವರಿ ಮಾಡಿಸ್ಕೊಂಡಿರ್ತೀರಲ್ಲ ಅಲ್ಲೂ ಕೂಡ ಒಂದು ಕೇಳಿನೇ ನೀವು ಕೊಡಿಸಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಟ್ ನನ್ನ ಒಂದು ಪರ್ಸ್ನಲಾಗಿ ನಾನು ಹೇಳಬೇಕು ಅಂತಂದರೆ ಬೆಸ್ಟ್ ಅಂದರೆ ಗೌರ್ಮೆಂಟ್ ವ್ಯಾಕ್ಸಿನ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದು ಏನಪ್ಪ ಅಂತಂತಂದರೆ ವ್ಯಾಕ್ಸಿನೇಷನ್ ಯಾವ್ಯಾವ ಮಂತಲ್ಲಿ ಯಾವ್ದಾವ್ದು ಕೊಡಿಸ್ಬೇಕು ಏನು ಅನ್ನೋದನ್ನ ನಾನು ಇನ್ ಡೀಟೇಲ್ಸಾಗಿ ಈಗ ಹೇಳ್ತೀನಿ. ಇದು ಬಂದು ನಿಮಗೆ ತಾಯಿ ಕಾರ್ಡ್ ಅಂತ, ಇದು ನಿಮ್ಮ ನಿಯರ್ ಬೈ ಇರೋ ಅಂಗನವಾಡಿಯಲ್ಲಾಗಿರ್ಬೋದು, ಇಲ್ಲ ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಾಗಿರ್ಬೋದು ಇದನ್ನು ಕೊಡ್ತಾರೆ. ಇದು ಕೊಡೋದು ಬಂದು ನೀವು ಪ್ರೆಗ್ನೆಂಟಾಗಿ 3 ಮಂತ್ಸ್ ಇಲ್ಲ 4-5 ಮಂತ್ಸಲ್ಲಿ ಇದನ್ನು ಕೊಡ್ತಾರೆ. ಇದ್ರದ್ದು ಯೂಸಸ್ ಹೇಳ್ಬಿಡ್ತೀನಿ ಫಸ್ಟು, ನೆಕ್ಸ್ಟ್ ನಾನು ವ್ಯಾಕ್ಸಿನೇಷನ್ ಹೇಳ್ತೀನಿ. ಇದರಲ್ಲಿ ಬಂದು ನಿಮಗೆ ಒಂದು ಏನಂತಾರೆ ಅಂದರೆ ಸ್ಕೀಮ್ ಅಂತಲೂ ಹೇಳ್ತಾರೆ, ಮತ್ತು ಅಮೌಂಟ್ ಕೂಡ ಕೊಡ್ತಾರೆ. ಇದ್ರದ್ದು ನೀವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು, ಮತ್ತು ಆಧಾರ್ ಕಾರ್ಡ್ ಆಗಿರ್ಬೋದು, ಇದನ್ನೆಲ್ಲ ಅಲ್ಲಿ ಅಂಗನವಾಡಿಯಲ್ಲಿ ಆಗಿರ್ಬೋದು ಹೋಗಿ ಕೊಟ್ಟರೆ ಅವ್ರು ಬಂದು ನಿಮ್ಮ ಅಕೌಂಟ್ಗೆ 6,000ನ ಟ್ರಾನ್ಸ್ಫರ್ ಮಾಡಿಸ್ತಾರೆ ಗೌರ್ಮೆಂಟಿಂದ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಇದರಲ್ಲಿ ಫುಡ್ ಕೂಡ ಕೊಡ್ತಾರೆ ನಿಮಗೆ. ಆಫ್ಟರ್ನೂನ್ಸ್ ಟೈಮ್ ನೀವು ಅಂಗನವಾಡಿಗೆ ಹೋದರೆ ಫುಡ್ ಕೊಡ್ತಾರೆ. ನಾವು ಪ್ರೈವೇಟ್ ಹಾಸ್ಪಿಟಲಲ್ಲಿ ತೋರಿಸಿದ್ರು ಕೂಡ ಇದು ಇದ್ರೇ ನಿಮಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ವ್ಯಾಕ್ಸಿನೇಷನ್ ಅನ್ನೋದು ಕೊಡೋದು. ಸೊ ಇದನ್ನು ಮಾಡಿಸ್ಲೇಬೇಕು ನೀವು ವ್ಯಾಕ್ಸಿನೇಷನ್ ಗೌರ್ಮೆಂಟ್ ಹಾಸ್ಪಿಟಲಿನಿಂದ ತಗೋಬೇಕು ಅಂತಂದರೆ. ಇದರಲ್ಲಿ ಯೂಸಸ್ ಬಂದು ಅಂತಂದರೆ ಹೇಳಿದ್ನಲ್ಲ, ಅಮೌಂಟ್ ಒಂದು ಕೊಡ್ತಾರೆ, ಮತ್ತು ಆಫ್ಟರ್ನೂನ್ ಫುಡ್ ಕೊಡ್ತಾರೆ, ಮತ್ತು ಇಂಜೆಕ್ಷನ್ಸ್ ಯಾವುದಾದ್ರೂ ಪ್ರೆಗ್ನೆಂಟ್ ವುಮೆನ್ಸಿಗೆ ಕೊಡಬೇಕಂದ್ರೂ ಕೂಡ ಕೊಡ್ತಾರೆ. ನೀವು ಪ್ರೈವೇಟ್ ಹಾಸ್ಪಿಟಲಲ್ಲಿ ತೋರಿಸಿದ್ರು ಕೂಡ 1-2 ಇಂಜೆಕ್ಷನ್ಸ್ ಏನೋ ಇವರು ಕೂಡ ಕೊಡ್ತಾರೆ. ನೆಕ್ಸ್ಟ್ ಬಂದು ಇದರಲ್ಲಿ ನಿಮಗೆ ಯಾವ್ಯಾವ ಟೈಮಲ್ಲಿ ಎಷ್ಟು ಇರಬೇಕು, BP ಆಗಿರ್ಬೋದು, ಇವರು ಕೂಡ ಮಂತ್ಲಿ ಒನ್ಸ್ ನಿಮಗೆ ಚೆಕಪ್ಗೆ ಅಂತ ಕರಿತಾನೆ ಇರ್ತಾರೆ ನೀವು ಇದು ಮಾಡಿಸ್ಕೊಂಡಾಗ. ನೆಕ್ಸ್ಟು ಇದರಲ್ಲಿ ಇನ್ ಬಿಟ್ವೀನ್ ಹೇಳಿದ್ದಾರೆ, ಲೈಕ್ ನೋಡ್ಬೋದು. ಈ ಒಂದು ಹಾಫ್ ಪೇಜ್ಗೆ ಹೋದಾಗ ನಿಮಗೆ ಯಾವ್ಯಾವ ಮಂತಲ್ಲಿ ಇಂಜೆಕ್ಷನ್ಸ್ ತೊಗೋಬೇಕು ಅನ್ನೋದನ್ನ ಇನ್ ಡೀಟೇಲ್ಸಾಗಿ ಹೇಳಿದ್ದಾರೆ. ನೋಡೋಣ ಬನ್ನಿ. ಫಸ್ಟು ಬಂದು ನಿಮಗೆ ಆಲ್ರೆಡಿ ಹುಟ್ಟಿದ ತಕ್ಷಣ BCG ಹಾಸ್ಪಿಟಲಲ್ಲಿ ಕೊಟ್ಬಿಟ್ಟಿರ್ತಾರೆ ಮಗುಗೆ. ನೆಕ್ಸ್ಟ್ ಬಂದು 1.5 ಮಂತ್, 2.5 ಮಂತ್, 3.5 ಮಂತ್. ನೆಕ್ಸ್ಟು ಬಂದು 3.5 ಮಂತ್ ಆದಮೇಲೆ 6 ಮಂತ್ ವ್ಯಾಕ್ಸಿನ್ ಬಂದು ನಿಮಗೆ ಇದರಲ್ಲಿ ಕೊಡೋದಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾವುದೇ ರೀತಿ 6 ಮಂತ್ಸ್ ವ್ಯಾಕ್ಸಿನೇಷನ್ ಕೊಡೋದಿಲ್ಲ. ಅದನ್ನು ನೀವು ಪ್ರೈವೇಟ್ ಹಾಸ್ಪಿಟಲಲ್ಲೇ ತೊಗೋಬೇಕು. ಅದು ಬಂದು ಫ್ಲೂ ವ್ಯಾಕ್ಸಿನ್, ಮತ್ತು ಡೆಂಗ್ಯೂ ಫೀವರ್ ವ್ಯಾಕ್ಸಿನ್ ಬರುತ್ತೆ, ಮತ್ತು ಚಿಕನ್ ಪಾಕ್ಸ್ ವ್ಯಾಕ್ಸಿನು, ಇನ್ನು 2-3 ವ್ಯಾಕ್ಸಿನ್ಸ್ ನಿಮಗೆ ಸಪ್ರೇಟಾಗೇ ಇದೆ.
ಅದು ನೀವು ನಿಯರ್ ಬೈ ಡಾಕ್ಟರ್ಸ್ ಆಗಿರ್ಬೋದು, ಇಲ್ಲ ನೀವು ಯಾವುದಾದ್ರೂ ಕ್ಲಿನಿಕಲ್ಲಿ ಕೇಳಿದ್ರೆ ಕೂಡ, ಅಂದರೆ ಪ್ರೈವೇಟ್ ನನಗೆ Cloud9 ಹಾಸ್ಪಿಟಲ್ ಬುಕ್ ಬಂದು ನಾನು ಮದರ್ ಇನ್ ಲಾ ಮನೇಲಿ ಇಟ್ಟಿದ್ದೀನಿ. ಸೊ ಅದು ಈಗಿಲ್ಲ, ಇದ್ದಿದ್ರೆ ಅದ್ರದ್ದು ಡೀಟೇಲ್ಸ್ ನಾನು ಹೇಳ್ತಿದ್ದೆ. ಇದು ಬಂದು 9 ಮಂತ್ ಹಾಸ್ಪಿಟಲ್, 9 ಮಂತ್ಸಿಗೆ ಕೊಡ್ತಾರೆ, ಮತ್ತೆ 1.5 ಇಯರ್, ಮತ್ತು 5 to 6 ಇಯರ್, 10 ಇಯರ್ಸ್, 16 ಇಯರ್ಸ್ ಇಷ್ಟುವರೆಗೂ ನಿಮಗೆ ಒಂದು ವ್ಯಾಕ್ಸಿನೇಷನ್ ಅನ್ನೋದು ಒಂದು ಮಗುಗೆ ಕೊಡ್ತಾರೆ. ಅಟ್ ಪ್ರೆಸೆಂಟ್ ನಾನು 9 ಮಂತ್ಸ್ ವ್ಯಾಕ್ಸಿನ್ವರೆಗೂ ಕೊಡಿಸಿದ್ದೀನಿ. ಈಗ ನಾನು 1.5 ಮಂತ್ ವ್ಯಾಕ್ಸಿನ್ ಕೊಡಿಸ್ಬೇಕು ನನ್ನ ಮಗುಗೆ. ಬಟ್ ಲಾಸ್ಟ್ ವೀಕ್ ಕೊಡಿಸೋದಕ್ಕೆ ನಾವು ಇರಲಿಲ್ಲ, ಸ್ವಲ್ಪ ಆಚೆ ಹೋಗಿದ್ವಿ ಪರ್ಸ್ನಲ್ ರೀಸನ್ಸ್ ಮೇಲೆ. ಸೊ ಈಗ ನಮ್ಮ ಒಂದು ಕಡೆ ಏನಪ್ಪ ಅಂತಂದರೆ ಜಸ್ಟ್ ಥರ್ಸ್ಡೇಸ್ ಮಾತ್ರ ಕೊಡ್ತಾರೆ. ಅದಕ್ಕೋಸ್ಕರ ಯಾವಾಗಾದರೂ ಥರ್ಸ್ಡೇಸೇ ಹೋಗ್ಬೇಕು ನಾವು. ಈ ನಾಳೆ ಅಂದರೆ ಇವತ್ತು ನಾನು ವೆನ್ಸ್ಡೇ ವ್ಲಾಗ್ ಮಾಡ್ತಾ ಇರೋದ್ರಿಂದ, ನೆಕ್ಸ್ಟ್ ನಾಳೆ ಥರ್ಸ್ಡೇ ಆಗಿರೋದ್ರಿಂದ ನಾನು ನಾಳೆ ವ್ಯಾಕ್ಸಿನೇಷನ್ ಕೊಡಿಸ್ಬೇಕು. ಕೇಳಬೇಕು ಕಾಲ್ ಮಾಡಿ ಸಿಸ್ಟರ್ಸ್ನ, ಅವ್ರು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಂದರೆ ಅವ್ರಿಗೆ ಸಪ್ಲೈ ಯಾವ ಡೇ ಇರುತ್ತೆ ಅವತ್ತು ಹಾಗೆ ಕೊಟ್ಬಿಡ್ತಾರೆ. ಡೈರೆಕ್ಟಾಗಿ ಅವ್ರಿಗೆ ಸಪ್ಲೈ ಬರೋದ್ರಿಂದ ಅವ್ರಿಗೆ ಸಪ್ಲೈ ಬಂದಿದ್ದ ದಿವಸನೇ ವ್ಯಾಕ್ಸಿನ್ ಕೊಡ್ತಾರೆ. ಅದಕ್ಕೋಸ್ಕರ ನೆಕ್ಸ್ಟ್ 5 to 6 ಇಯರ್ಸ್, 10 ಇಯರ್ಸಲ್ಲಿ ಕೊಡೋದು. ನೆಕ್ಸ್ಟು ನಿಮಗೆ ಯಾವ್ಯಾವ ವ್ಯಾಕ್ಸಿನ್ ಕೊಡ್ತಾರೆ ಅಂತ ಇಲ್ಲಿ ಕೂಡ ಡೀಟೇಲ್ಸ್ ಹೇಳಿದ್ದಾರೆ. OPV1, Penta1, PCV1, ICV1, ರೋಟಾ, ಇದಿಷ್ಟು ವ್ಯಾಕ್ಸಿನ್ ಫಸ್ಟ್ ಅಂದರೆ 1.5 ಮಂತ್ ಕೊಡ್ತಾರೆ. 2.5 ಮಂತಿಗೆ ಬಂದು ಜಸ್ಟ್ 3 ವ್ಯಾಕ್ಸಿನ್ ಕೊಡ್ತಾರೆ. ಮತ್ತು 3.5 ಮಂತಿಗೆ ಮತ್ತೆ 4 ವ್ಯಾಕ್ಸಿನ್, 9 ಮಂತ್ಸಿಗೆ ಮತ್ತೆ 4 ವ್ಯಾಕ್ಸಿನ್, 10 ಮಂತ್ 1.5 ಇಯರ್ಗೂ ಕೂಡ 10 ವ್ಯಾಕ್ಸಿನ್. 1.5 ಮಂತ್ ಇಯರ್ಗೆ ಬಂದು ನಿಮಗೆ JE ಅನ್ನೋದೊಂದು ಕೊಟ್ಟಿದ್ದಾರೆ, ವಿಟಮಿನ್ A ಅನ್ನೋದೊಂದು ಕೊಟ್ಟಿದ್ದಾರೆ, ವರ್ಧಕ OPV ವರ್ಧಕ, MR ಅನ್ನೋ ಒಂದು ಕೊಟ್ಟಿದ್ದಾರೆ. ಇದಿಷ್ಟು ಬಂದು ನೆಕ್ಸ್ಟ್ ಇವಾಗ ನಾನು ಯಾವಾಗ 1.5 ಇಯರ್ ವ್ಯಾಕ್ಸಿನ್ ಕೊಡಿಸ್ತೀನಲ್ವ ಆಗ ಇದನ್ನು ಕೊಡ್ತಾರೆ. ಇದಿಷ್ಟು ಬಂದು ವ್ಯಾಕ್ಸಿನ್ ಡೀಟೇಲ್ಸ್ ಆಗಿರುತ್ತೆ. ನೆಕ್ಸ್ಟು ವ್ಯಾಕ್ಸಿನಲ್ಲಿ ಏನಪ್ಪ ಅಂತಂದರೆ ನಿಮಗೆ ಅದೇ ಹೇಳಿದ್ನಲ್ಲ, ಮಗುಗೆ ವ್ಯಾಕ್ಸಿನ್ ಕೊಡಿಸಿದಾಗ ತುಂಬ ಅಂದರೆ ತೊಡೆಗೆ ಕೊಡ್ತಾರೆ ಮತ್ತು ಕೈಗೆ ಕೊಡ್ತಾರೆ. ಈ ಲೆಫ್ಟ್ ಆ್ಯಂಡ್ ರೈಟ್ ಮತ್ತು ಕೈ ಇದಿಷ್ಟಕ್ಕೂ ಕೊಡ್ತಾರೆ ಮಗುಗೆ 1.5 ಮಂತ್ 2.5 ಮಂತಲ್ಲೆಲ್ಲ. ಆಗ ಏನು ಮಾಡಬೇಕು ಅಂತಂದರೆ, ನೀವು ಐಸ್ ಕ್ಯೂಬ್ಸ್ ಇರುತ್ತಲ್ವ ಅದನ್ನು ಸ್ವಲ್ಪ ಮಸಾಜ್ ಥರ ಅದನ್ನು ಮಾಡ್ತಿದ್ರೆ ಊತ ಬರಲ್ಲ ಮತ್ತು ಅಷ್ಟೊಂದು ಪೇಯ್ನ್ ಅನಿಸಲ್ಲ ಮಗುಗೆ ಅಂದ್ಬಿಟ್ಟು ಅದನ್ನು ನಾನು ಫಾಲೋ ಮಾಡ್ತಿದ್ದೆ ನನ್ನ ಮಗಗೆ. ಅವನು ಫಸ್ಟ್ ಮಂತ್ ಅಷ್ಟು ಸ್ವಲ್ಪ ಗಲಾಟೆ ಮಾಡಿದೆ ಅಷ್ಟೇ, ಅದಾದಮೇಲೆ ಅಷ್ಟು ಗಲಾಟೆ ಮಾಡ್ತಿರ್ಲಿಲ್ಲ. ಇದು ಫ್ರೀ ಆಫ್ ವ್ಯಾಕ್ಸಿನ್ಸ್ ಆಗಿರುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಸು. ಬಟ್ ಡಾಕ್ಟರ್ಸ್ ಒಬ್ಬೊಬ್ಬರು ಇಸ್ಕೋತಾರೆ ಅವ್ರ ಪೇ ಅಂತ ಅಂದ್ಬಿಟ್ಟು ಅಷ್ಟೇ, ಬೇರೆ ಇನ್ನೇದಕ್ಕೂ ನೀವು ಪೇ ಮಾಡೋಷ್ಟಿಲ್ಲ. ಬಟ್ ಅದೇ ಪ್ರೈವೇಟ್ ಹಾಸ್ಪಿಟಲ್ಸಲ್ಲೂ ಹೋದರೆ ನೀವು ಪೇ ಮಾಡಲೇಬೇಕಿರುತ್ತೆ. ನಾನೊಂದು ತೋರಿಸ್ತಾ ಇದ್ದಿದ್ದು ಹಾಸ್ಪಿಟಲಲ್ಲಿ ಬಂದು ಫಸ್ಟ್ 1 ಮಂತ್ 1.5 ಮಂತ್ ವ್ಯಾಕ್ಸಿನ್ ಬಂದು ಅವರು ಹೇಳಿದ್ರು 13,000 ಪ್ಲಸ್ ಹೇಳಿದ್ರು. ಬಟ್ ಇಲ್ಲಿ ಫುಲ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಮತ್ತು ಈ ಒಂದು ಒಳ್ಳೇದಿರುತ್ತೆ ಅಂದ್ಬಿಟ್ಟು ನಾನು ಇದೇ ವ್ಯಾಕ್ಸಿನ್ನ ಕೊಡಿಸಿದ್ದು. ಈ ನನ್ನ ಒಂದು ವ್ಲಾಗ್ ನಿಮಗೆ ಯೂಸ್ ಅನಿಸಿದರೆ ನನ್ನ ಒಂದು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಚಾನಲ್ನ ಆದಷ್ಟು ಬೇಗ ಮಾನಿಟೈಸೇಷನ್ ಮಾಡಿ ಅಂತ ಕೇಳ್ಕೊತೀನಿ.